ನಾಡಪ್ರಭು ಕೆಂಪೇಗೌಡರ ಸೇವೆಯನ್ನ ನಿರಂತರವಾಗಿ ಮುಂದುವರಿಸುತ್ತೇನೆ ಅಂತ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷ ಎಚ್.ಎಂ. ಕೃಷ್ಣಮೂರ್ತಿ ಮಾತನಾಡಿದರು. ಪಟ್ಟಣದ ಕೆಂಪೇಗೌಡ ಪ್ರತಿಮೆ ಮುಂಭಾಗ ನಡೆದಂತ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಕೃಷ್ಣಮೂರ್ತಿ ಅವರು ಮಾತನಾಡಿ, ಮಾಗಡಿ ಮಣ್ಣು ನನಗೆ ಜೀವ ಮತ್ತು ಬದುಕನ್ನು ನೀಡಿದ್ದು, ಸ್ನೇಹಿತರ ಜೊತೆಯಲ್ಲಿ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಣೆಯನ್ನ ಮಾಡಿಕೊಳ್ತಾ ಇದ್ದೇನೆ. ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಕಾಲಭೈರವೇಶ್ವರ ಕೆಂಪೇಗೌಡ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ, ಗೋಪೂಜೆ ಮತ್ತು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರಿಸಿ ಸರಳವಾಗಿ ಹುಟ್ಟುಹಬ್ಬವನ್ನ ಆಚರಿಸಲಾಗ್ತಾ ಇದೆ ಅಂತ ಕೆಂಪೇಗೌಡರ ಕೋಟೆ ಉಳಿಸಬೇಕು. ನಾನು ಕಾನೂನು ಹೋರಾಟ ಮಾಡ್ತಾ ಇದ್ದು, ಈ ಪ್ರಕರಣ ನ್ಯಾಯಾಲಯದಲ್ಲಿದ್ದು, ಸರ್ಕಾರದ ಆದೇಶಗಳನ್ನು ಉಲ್ಲಂಘನೆ ಮಾಡಿರುವಂತಹ ಪುರಸಭೆ, ಪುರಾತತ್ವ ಇಲಾಖೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನ್ಯಾಯಾಲಯದಲ್ಲಿದ್ದು ನೋಟಿಸ್ ಜಾರಿಯಾಗಿದೆ. ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡದೆ ಕಾನೂನು ಉಲ್ಲಂಘನೆ ಮಾಡ್ತಾ ಇರುವುದಕ್ಕೆ ಕಡಿವಾಣ ಹಾಕಲು ನಾನು ಕಾನೂನು ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದು, ಕೆಂಪೇಗೌಡರ ಪ್ರತಿಮೆ ವಿಚಾರದಲ್ಲಿ ನನಗೆ ಪ್ರಥಮ ಜಯ ದೊರಕಿದೆ ಅಂತ ತಿಳಿಸಿದ್ರು. ಭಕ್ತ ಮುನೇಶ್ವರ ಸ್ವಾಮಿ ಮಠದ ರಂಗನಾಥಾನಂದ ಸ್ವಾಮಿ ಮತ್ತು ಬಿಬಿಎಂಪಿ ಮಾಜಿ ಸದಸ್ಯ ರಂಗಣ್ಣ, ಸಿ ಜಯರಾಮ್, ಜೆಡಿಎಸ್ ಯುವ ಘಟಕದ ತಾಲೂಕು ಅಧ್ಯಕ್ಷ ವಿಜಯ್ ಕುಮಾರ್ ಮತ್ತು ಚಂದ್ರಣ್ಣ ಕೆಂಪೇಗೌಡ, ಮೋಹನ್ ಆನಂದ್, ದೊಡ್ಡಿಗೋಪಿ, ಗಂಗನರಸಿಂಹಯ್ಯ, ಕುದೂರು ಪುರುಷೋತ್ತಮ್, ಶೇಷಪ್ಪ, ಕಲ್ಕೆರೆ ಉಮೇಶ್ ಮತ್ತು ಎಚ್ ಶಿವರಾಮಯ್ಯ, ರಾಮಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಒಳಗಡೆ ಇದ್ರಾ?